ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿರೋಂಥದ್ದು ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ಟಾಪಿಕ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಕ್ವೆಶನ್ ಪೇಪರ್ ಕೂಡ ಸಹ ನೀವು ಕೂಡ ಅಷ್ಟೇ. ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಗೆ ಯೂಸ್ಫುಲ್ ಆಗೋ ತರ ನೋಡ್ಕೊಳ್ಳಿ. ದ ಫಾಲೋಯಿಂಗ್ ವೇರ್ ಕಾಸ್ಟ್ ಇನ್ಕರ್ಡ್ ಆನ್ ಜಾಬ್ ನಂಬರ್ 145. ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ವೇರಿಯಬಲ್ಸ್ ಓವರ್ ಹೆಡ್, ಎಸ್ಟಿಮೇಟೆಡ್ ಓವರ್ ಹೆಡ್ಸ್ ಕೊಟ್ಟಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ರಿಕ್ವೈರ್ಡ್ ಲೈಕ್ ಜಾಬ್ ಕಾಸ್ಟ್ ಶೀಟ್ ನ ಮಾತ್ರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಎರಡು ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಮೆಟೀರಿಯಲ್ಸ್ 4010 ಇದೆ. ಡೈರೆಕ್ಟ್ ವೇಜಸ್ ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಅಂಡ್ ಝೆಡ್ 60 into 30 1800, 40 into 20 800, 20 into 50 1000. ಸೊ ಇಷ್ಟು ಮೂರನ್ನು ಕೂಡ ಆಡ್ ಮಾಡ್ತಿದ್ರೆ 3600 ಬರುತ್ತೆ. ಸೊ ಇವಾಗ ಮೆಟೀರಿಯಲ್ಸ್ ಮತ್ತೆ ವೇಜಸ್ ಎರಡನ್ನೂ ಆಡ್ ಮಾಡಿ ಪ್ರೈಮ್ ಕಾಸ್ಟ್ ಬರುತ್ತೆ. ಫಸ್ಟ್ ಇದನ್ನ ಬರ್ಕೋತೀರಾ. ಸೊ ಆಡ್ ವೇರಿಯಬಲ್ ಓವರ್ ಹೆಡ್ 50,000 divided by 5,000 ಮಾಡಿದ್ರೆ 10 into 60 600, 30,000 divided by 1,500 ಅಂದ್ರೆ 20 into 40. ಸೊ ನಿಮ್ಗೆ ಪ್ರೈಮ್ ಕಾಸ್ಟ್ ಬಂದಾದ್ಮೇಲೆ ವೇರಿಯಬಲ್ ಓವರ್ ಹೆಡ್ ನ ಆಡ್ ಮಾಡ್ತೀರಾ. ವೇರಿಯಬಲ್ ಓವರ್ ಹೆಡ್ ಹೇಗೆ ಅಂತಾರೆ 50,000 divided by 5,000, 10 into 60 60 40 20 ಹೇಗೆ ಅಂತಂದ್ರೆ ನಮ್ಗೆ ಇಂಡಿವಿಜುವಲ್ ಆಗಿ ಅವರ್ಸ್ ಕೊಟ್ಟಿದ್ದಾರೆ ನೋಡಿ 60 40 20 ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ 50,000 divided by 5,000 ಅಂದ್ರೆ 10 into 60 600, 30,000 divided by 1,500 20 into 40 800, 20,000 divided by 500 ಅಂದ್ರೆ 40 into 20 is 800. ಸೊ ಇಷ್ಟನ್ನು ಆಡ್ ಮಾಡಿ ಔಟರ್ ಕಾಲಮ್ ಅಲ್ಲಿ 2,200 ಬರ್ಕೋತೀರಾ. ನೆಕ್ಸ್ಟ್ ಆಡ್ ಫಿಕ್ಸ್ಡ್ ಓವರ್ ಹೆಡ್ 2 lakh divided by 10,000 ಮಾಡಿದ್ರೆ 20 into 120 ಹೇಗೆ ಅಂತಾರೆ 60 40 20 ಅವರ್ಸ್ ನ ಆಡ್ ಮಾಡಿ 120 ಬರುತ್ತೆ. 20 into 120 is 2,400. ಸೊ ಈಗ ಇಷ್ಟನ್ನು ಕೂಡ ಆಡ್ ಮಾಡ್ಬೇಕಾಗುತ್ತೆ. ಇವಾಗ ಪ್ರೈಮ್ ಕಾಸ್ಟ್ ಇಂದ ಇಷ್ಟನ್ನು ಕೂಡ ಆಡ್ ಮಾಡ್ತಾರೆ ನಿಮ್ಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಇಲ್ಲಿ ಇಷ್ಟು ಮಾತ್ರನೇ ಕೇಳಿದರೆ. ಕೆಲವೊಂದ್ ಟೈಮ್ ಅಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾರೆ, ಪ್ರಾಫಿಟ್ ಕೊಟ್ಟಿದ್ರೆ ಆಡ್ ಮಾಡ್ತೀರಾ. ಪರ್ಸೆಂಟೇಜ್ ಕೊಟ್ಟಿತ್ತು ಅಂದ್ರೆ ಲೈಕ್ ಸೇ ಫಾರ್ ಎಕ್ಸಾಂಪಲ್ 20% ಆನ್ ಸೇಲ್ಸ್ ಅಂದ್ರೆ ಕೊಟ್ರೆ 20 divided by 80, ಆನ್ ಕಾಸ್ಟ್ ಅಂತ ಕೊಟ್ರೆ 20 divided by 100 ಡೈರೆಕ್ಟ್ ಆಗಿ ತಗೋಬೇಕಾಗುತ್ತೆ. ಸೊ ಇಷ್ಟನ್ನು ಕೂಡ ನಿಮ್ಗೆ ಈ ರೀತಿ ಕ್ವೆಶನ್ಸ್ ಜಾಬ್ ಕಾಸ್ಟ್ ಶೀಟ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮ್ಗೆ ಪ್ರೋಸೆಸ್ ಅಕೌಂಟಿಂಗ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್ ನಿಮ್ಗೆ ಕೇಳುವಂತದ್ದು. ಸೊ ನಿಮ್ಗೆ ಲೈಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಪ್ರೋಸೆಸ್ 1 2 3 ಅಂತ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಓವರ್ ಹೆಡ್ ಓವರ್ ಆಲ್ 18,000 ಕೊಟ್ಟಿದ್ದಾರೆ. ಇದು 3 ಡಿಪಾರ್ಟ್ಮೆಂಟ್ ಗೆ ನೀವು ಅಲೋಕೇಟ್ ಮಾಡ್ಬೇಕು. ನೋಡೋಣ. Additional information 1,000 units at ₹6 per unit were introduced in process 1. Production overhead are to be estimated at 100% of direct wages. Direct wages ಏನಿದೆ ಇದ್ರದ್ದು 100% ನ ತಗೋಬೇಕಾಗುತ್ತೆ. ಅಂದ್ರೆ 4,000 ಮೇಲೆ 100% ಅಂದ್ರೆ 4,000, 6,000 ಮೇಲೆ 100% ಅಂದ್ರೆ 6,000, 8,000 ಮೇಲೆ 100% ಅಂದ್ರೆ 8,000. ಇಷ್ಟನ್ನು ಕೂಡ ನೀವು ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಶನ್ ಆಕ್ಚುಲ್ ಔಟ್ಪುಟ್, ನಾರ್ಮಲ್ ಲಾಸ್, ಸೇಲ್ ಅಂಡ್ ಸ್ಕ್ರಾಪ್ ಕೊಟ್ಟಿದ್ದಾರೆ. ಆಕ್ಚುಲ್ ಔಟ್ಪುಟ್ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಗೆ ಕಳಿಸ್ತಿರುವಂತದ್ದು. ನಾರ್ಮಲ್ ಲಾಸ್ ಅಂದ್ರೆ ನ್ಯಾಚುರಲ್ ಆಗಿ ಆಗ್ತಿರುವಂತ ಲಾಸಸ್. ಸ್ಕ್ರಾಪ್ ಕೊಟ್ಟಿದ್ದಾರೆ. ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ ಒಂದು 7 steps ನ ನೀವು ಫಾಲೋ ಮಾಡ್ಬಿಡ್ತು ಅಂತಂದ್ರೆ ನೀವು ಈಸಿಯಾಗಿ ಪ್ರೋಸೆಸ್ ಅಕೌಂಟ್ ನ ಮಾಡ್ಬೋದು. ಸೊ ಫಸ್ಟ್ ಕಾಲಮ್ ಯಾವ ರೀತಿ ಡ್ರಾಫ್ಟ್ ಮಾಡ್ಕೋತೀರಾ ಅಂದ್ರೆ ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀರಾ. ಸೊ ಈಗ ಮೊದಲನೇದು ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ 1,000 into 6 is 6,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಮಾಡಬೇಕು. ಟು ಮೆಟೀರಿಯಲ್ಸ್ 5,200, ಡೈರೆಕ್ಟ್ ವೇಜಸ್ 4,000. ಪ್ರೊಡಕ್ಷನ್ ಓವರ್ ಹೆಡ್ ಹೇಗೆ ಅಂತಂದ್ರೆ 100% ಆಫ್ ವೇಜಸ್ ಕೊಟ್ಟಿದ್ದಾರೆ. 100% ಆಫ್ ವೇಜಸ್. ವೇಜಸ್ ಏನಿದೆ ಅದ್ರದ್ದು 100% ಹಾಗೆ ಬರ್ಕೋತೀರಾ 4,000 ಬರುತ್ತೆ. ಸೊ ಇದಾಗಿದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಬೈ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಯಾವ್ದ್ರ ಮೇಲೆ ಇದೆ? ಈ 1,000 ಮೇಲೆ 5% ಮಾಡ್ತೀರಾ, 50 ಬರುತ್ತೆ. ನಾರ್ಮಲ್ ಲಾಸ್ ಆಗಿದ್ದು ಸ್ಕ್ರಾಪ್ ಆಗಿ ಸೇಲ್ ಆಗ್ತಾ ಇದೆ. 50 into 4 is 200. ಸೊ ಈಗ ಒಂದ್ 2-3 ಲೈನ್ ಜಾಗ ಬಿಟ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ಗೆ ಕಳಿಸ್ತಿರೋ ಅಂತದನ್ನ ಬರ್ಕೋತೀರಾ. ಬೈ ಪ್ರೋಸೆಸ್ ಟು ಅಕೌಂಟ್ ಬರೀ 950 ಮಾತ್ರ ಬರ್ಕೋಬೇಕು. ಅಮೌಂಟ್ ಮಾತ್ರ ಬರ್ಕೋಬೇಕು. ಯೂನಿಟ್ಸ್ ಮಾತ್ರ ಬರ್ಕೋಬೇಕು. ಅಮೌಂಟ್ ನ ಬರ್ಕೊಳಂಗಿಲ್ಲ. ಈಗ ಚೆಕ್ ಮಾಡ್ಬೇಕು ನಮ್ಗೆ ಯಾವ ಕಡೆ ಯೂನಿಟ್ಸ್ ಜಾಸ್ತಿ ಬರುತ್ತೆ ಅಂತ. ಡೆಬಿಟ್ ಸೈಡ್ ಅಲ್ಲ, ಕ್ರೆಡಿಟ್ ಸೈಡ್ ಅಲ್ಲ ಅಂತ ನೋಡ್ಬೇಕು. ಇಲ್ಲಿ 1,000, ಇಲ್ಲಿ 50 + 950 ಅಂದ್ರೆ 1,000. ಎರಡೂ ಸೈಡ್ ಈಕ್ವಲ್ ಆಗಿದೆ. ಈಕ್ವಲ್ ಆಗಿ ಬಂತು ಅಂದ್ರೆ ನೋ ಅಬ್ನಾರ್ಮಲ್ ಲಾಸ್, ನೋ ಅಬ್ನಾರ್ಮಲ್ ಗೇನ್. ಗೇನು ಇಲ್ಲ, ಲಾಸು ಇಲ್ಲ. ಸೊ ಇವಾಗ ಜಸ್ಟ್ ಇದನ್ನ ಟೋಟಲ್ ಮಾಡ್ತೀರಾ. ಸೊ ಟೋಟಲ್ ಮಾಡ್ಕೊಂಡು ಸೊ ಇದನ್ನ ಮೈನಸ್ ಮಾಡ್ತೀರಾ. 19,200 ಇಂದ ಇದನ್ನ 200 ನ ಮೈನಸ್ ಮಾಡ್ತೀರಾ ಅಂತಾರೆ 19,000 ಸಿಗುತ್ತೆ. ಸೊ ಇದನ್ನ ನೀವು ಲೈಕ್ ಪ್ರೋಸೆಸ್ ಅಕೌಂಟ್ ಅಲ್ಲಿ, ಫಸ್ಟ್ ಪ್ರೋಸೆಸ್ ಅಕೌಂಟ್ ಅಲ್ಲಿ ನೀವು ಹೀಗೆ ಮಾಡ್ಬೇಕಾಗಿರುವಂತದ್ದು.
ಸರಿನಾ? ಸೊ ಇಲ್ಲಿ ಪ್ರಾಫಿಟ್ ಗೇನು ಬಂದಿಲ್ಲ, ಲಾಸು ಬಂದಿಲ್ಲ. ಕ್ರೆಡಿಟ್ ಸೈಡ್ ಅಲ್ಲಿ ಏನಾದ್ರು ವ್ಯಾಲ್ಯೂ ಡಿಫರೆನ್ಸ್ ಬಂದಿತ್ತು ಅಂದ್ರೆ ಲಾಸು, ಡೆಬಿಟ್ ಸೈಡ್ ಅಲ್ಲಿ ಬಂದಿತ್ತು ಅಂದ್ರೆ ಗೇನು. ಈ ಕ್ವೆಶ್ಚನ್ ಅಲ್ಲಿ ಯಾವುದೇ ರೀತಿ ಲಾಸು ಗೇನು ಯಾವುದೇ ರೀತಿ ಇಲ್ಲ. ಸೊ ನೆಕ್ಸ್ಟ್ ಪ್ರೋಸೆಸ್ ಹೋಗೋಣ. ಸೇಮ್ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಇಲ್ಲಿ ಬೈ ಪ್ರೋಸೆಸ್ 2 ಇರೋದು, ಬೈ ಇರೋದು ಇಲ್ಲಿ ಏನಾಗುತ್ತೆ ಅಂದ್ರೆ 2 ಆಗುತ್ತೆ. ಬೈ ಇರೋದು ಏನಾಗುತ್ತೆ 2 ಆಗುತ್ತೆ. 2 ಪ್ರೋಸೆಸ್ 1 ಅಕೌಂಟ್ ಅಂತ ಬರ್ಕೋತೀರಾ. 950 19,000. ಸೇಮ್ ಇದೇ ರೀತಿನೇ ಸ್ಟೆಪ್ ನ ಇಲ್ಲೂ ಕೂಡ ಫಾಲೋ ಮಾಡೋಣ. ಸೊ ಯಾವ ರೀತಿ ಸ್ಟೆಪ್ಸ್ ಇಲ್ಲೂ ಫಾಲೋ ಮಾಡೋಣ ಅಂತಂದ್ರೆ, ಸೊ 2 ಪ್ರೋಸೆಸ್ 1 ಅಕೌಂಟ್ ಅಂತ ಇದನ್ನ ಬರ್ಕೊಂಡ್ರಿ. ಇದಾದ್ಮೇಲೆ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಮಾಡಿದ್ರಿ. ಎಕ್ಸ್ಪೆನ್ಸಸ್ ಎಲ್ಲ ಸೆಕೆಂಡ್ ಪ್ರೋಸೆಸ್ ಏನಿದೆ ಅದು ಡೈರೆಕ್ಟ್ ವೇಜಸ್ ಏನಿದೆ ಅದನ್ನ ಇಲ್ಲಿ ಪ್ರೊಡಕ್ಷನ್ ಅಲ್ಲಿ ಬರ್ಕೋತೀರಾ. ಬೈ ನಾರ್ಮಲ್ ಲಾಸ್ 950 ಮೇಲೆ 10% ಮಾಡ್ತೀರಾ 95. ನಾರ್ಮಲ್ ಲಾಸ್ ಆಗಿದ್ದು ಸ್ಕ್ರಾಪ್ ಆಗಿ ಸೇಲ್ ಆಗ್ತಾ ಇದೆ 8. 95 into 8 ಮಾಡ್ತೀರಾ ಅಂದ್ರೆ 760. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ಗೆ ಕಳ್ಸುವಂತದನ್ನ ಬರ್ಕೋಬೇಕು. ಯೂನಿಟ್ಸ್ ಮಾತ್ರ ಬರ್ಕೋಬೇಕು. ಎಷ್ಟು ಯೂನಿಟ್ಸ್ ಮಾತ್ರ ಅಂದ್ರೆ 840. ಈಗ ಚೆಕ್ ಮಾಡ್ಬೇಕು ಯಾವ ಸೈಡ್ ಜಾಸ್ತಿ ಇದೆ ಅಂತ. ಇದನ್ನ ನಾವಿನ್ನು ಇವಾಗ ಮಾಡಿರ್ಬಾರ್ದು, ಸರಿನಾ? ಇದಿನ್ನು ಮಾಡಿರಲ್ಲ. ಸೊ ಇದನ್ನ ನಾನು ರೆಡ್ ಮಾರ್ಕ್ ಅಲ್ಲಿ ಹಾಕಿರ್ತೀನಿ. ಈಗ ಚೆಕ್ ಮಾಡಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ 950 ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ 840 ಪ್ಲಸ್ 95 ಅಂತಂದ್ರೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. 950 ಮತ್ತೆ 950 ಅಂತ ಬರ್ಕೋತಾರೆ ಎರಡು ಸೈಡು. ಸೊ 950 ಮೈನಸ್ 950 ಮೈನಸ್ 95 ಮೈನಸ್ 840 ಮಾಡ್ತೀರಾ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟು 15. ಈ 15 ನಾವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಈ ಅಮೌಂಟ್ ಹೇಗ್ ಬಂತು? ಈ ಅಮೌಂಟ್ ಗೆ ಒಂದು ಫಾರ್ಮುಲಾ ಇದೆ. ಸೊ ಏನದು ಅಂದ್ರೆ ಡೆಬಿಟ್ ಸೈಡ್ ಅಮೌಂಟ್ ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್ ಡಿವೈಡೆಡ್ ಬೈ ಡೆಬಿಟ್ ಸೈಡ್ ಯೂನಿಟ್ಸ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್. ಅಂದ್ರೆ ಡೆಬಿಟ್ ಸೈಡ್ ಅಮೌಂಟ್ ನ ಟೋಟಲ್ ಮಾಡಬೇಕು 34,960 ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್ ಎಷ್ಟು 760 ಡಿವೈಡೆಡ್ ಬೈ ಡೆಬಿಟ್ ಸೈಡ್ ಯೂನಿಟ್ಸ್ ಎಷ್ಟು 950 ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ ಎಷ್ಟು 95. ಇಲ್ಲಿ ನೋಡಿ ಇನ್ನೊಂದ್ಸಲಿ ಹೇಳ್ತೀನಿ. ಡೆಬಿಟ್ ಸೈಡ್ ಅಮೌಂಟ್ ಇದು ಟೋಟಲ್ ಅಮೌಂಟ್ ಮೈನಸ್ ಇದು ನಾರ್ಮಲ್ ಲಾಸ್ ಅಮೌಂಟ್ ಡಿವೈಡೆಡ್ ಬೈ ಡೆಬಿಟ್ ಸೈಡ್ ಯೂನಿಟ್ಸ್ ಇದು ನಾರ್ಮಲ್ ಲಾಸ್ ಯೂನಿಟ್, ಸರಿನಾ? ಸೊ ಈಗ 34,200 ಡಿವೈಡೆಡ್ ಬೈ 855 ಮಾಡ್ತಂದ್ರೆ ನಿಮ್ಗೆ ಪರ್ ಯೂನಿಟ್ ಎಷ್ಟು ಬರುತ್ತೆ 40 ಬರುತ್ತೆ. ಸೊ ಈ 40 ನ ನೀವು ಇಲ್ಲಿ ಬರ್ಕೋತೀರ. ಈ 40 ನ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. ಹೇಗೆ ಅಂತಂದ್ರೆ 15 ಬಂದಿದೆ ಅಲ್ವಾ, 15 into 40 15 into 40 ಮಾಡಿದಾಗ ನಿಮ್ಗೆ ಸೊ ಇಟ್ ವಿಲ್ ಬಿ 600. ಸೊ ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ ತಿರ್ಗಾ ಡೆಬಿಟ್ಸ್ ಇಲ್ಲಿ ಈ ವ್ಯಾಲ್ಯೂನ ಕಂಡಿಡಬೇಕು. ಈ ವ್ಯಾಲ್ಯೂ ಕಂಡಿಡೋದಕ್ಕೆ ಏನ್ ಮಾಡ್ತೀರಾ, ತಿರ್ಗಾ ಡೆಬಿಟ್ ಸೈಡ್ ನ ಟೋಟಲ್ ಮಾಡ್ತೀರಾ. 34,960 34,960 ಬರ್ಕೋತೀರಾ. 34,960 ಇಂದ 760 ಮತ್ತೆ 600 ನ ಮೈನಸ್ ಮಾಡ್ತು ಅಂದ್ರೆ 33,660 ಬರುತ್ತೆ. ಇದು ನೆಕ್ಸ್ಟ್ ಪ್ರೋಸೆಸ್ಗೆ ಕಳಿಸ್ತಿರೋ ಅಂತದ್ದು. ನೆಕ್ಸ್ಟ್ ಪ್ರೋಸೆಸ್ ಯಾವುದು? ಪ್ರೋಸೆಸ್ 3 ಅಕೌಂಟ್. ಪ್ರೋಸೆಸ್ 3 ಅಕೌಂಟ್. ಸೊ ಪ್ರೋಸೆಸ್ 3 ಅಕೌಂಟ್ ಇಲ್ಲಿ ಬೈ ಅಂತ ಇರೋದಿಲ್ಲ ಏನಾಗುತ್ತೆ 2 ಪ್ರೋಸೆಸ್ 2 ಅಕೌಂಟ್ ಅಂತ ಆಗುತ್ತೆ. ಸೊ ಇದಾದ್ಮೇಲೆ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಮಾಡ್ತೀರಾ. 2 ಮೆಟೀರಿಯಲ್ಸ್, 2 ಡೈರೆಕ್ಟ್ ವೇಜಸ್, 2 ಪ್ರೊಡಕ್ಷನ್ ಓವರ್ ಹೆಡ್. ಸೊ ಅದಾದ್ಮೇಲೆ ಬೈ ನಾರ್ಮಲ್ ಲಾಸ್ ಯಾವ್ದ್ರ ಮೇಲೆ 840 ಮೇಲೆ 15% 126. ಸೊ ಅದ್ರದ್ದು ಸ್ಕ್ರಾಪ್ ಪರ್ ಯೂನಿಟ್ ಕೊಟ್ಟಿದ್ದಾರೆ 10 1,260 rupees. ಇದನ್ನ ಬರ್ಕೊಂಡ್ರಿ. ಸೊ ಈಗ ನೆಕ್ಸ್ಟ್ ಒಂದ್ 2 ಲೈನ್ ಜಾಗ ಬಿಟ್ಕೊಂಡು ಬೈ ಫಿನಿಶ್ ಗುಡ್ಸ್ ಲಾಸ್ಟ್ ಅಕೌಂಟ್ ಆಗಿರೋದ್ರಿಂದ ಫಿನಿಶ್ ಗುಡ್ಸ್ ಅಂತ ಬರ್ಕೊಂಡು 750 ಅಮೌಂಟ್ ಮಾತ್ರ ಬರ್ಕೋಬೇಕು. ಅಂದ್ರೆ ಯೂನಿಟ್ಸ್ ಮಾತ್ರ ಬರ್ಕೋಬೇಕು, ಅಮೌಂಟ್ ನಲ್ಲ. ಈಗ ಚೆಕ್ ಮಾಡ್ಬೇಕು ಯೂನಿಟ್ಸ್ ಯಾವ ಸೈಡ್ ಜಾಸ್ತಿ ಇದೆ ಅಂತ. ಈ ಕ್ವೆಶನ್ ಅಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 876 ಅಂತ ಬರ್ಕೋತೀರಾ. ಸೊ 876 ಇಂದ 840 ನ ಮೈನಸ್ ಮಾಡ್ತೀರಾ, ನಿಮ್ಗೆ 36 ಬರುತ್ತೆ. ಈ 36 ಬಂದು ಅಬ್ನಾರ್ಮಲ್ ಗೇನ್. ಸೊ ಈ ಅಮೌಂಟ್ ನ ಕಂಡಿಡ್ಬೇಕು. ಈ ಅಮೌಂಟ್ ಗೆ ಫಾರ್ಮುಲಾ ಹೇಳ್ತಾ ಇದೀನಿ ನೋಡಿ. ತಿರ್ಗಾ ಡೆಬಿಟ್ ಸೈಡ್ ಅಮೌಂಟ್ ನ ಟೋಟಲ್ ಮಾಡ್ತೀರಾ ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್ ಡಿವೈಡೆಡ್ ಬೈ ಡೆಬಿಟ್ ಸೈಡ್ ಯೂನಿಟ್ಸ್ ಯಾವ್ದು 840 ಮಾತ್ರ ತಗೋಬೇಕು ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್. ಸೊ ನಿಮ್ಗೆ 76.08 ಆಗುತ್ತೆ. ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ಸ್ ತಗೊಳ್ಳಿ. ಸೊ 36 into 76.08 ಮಾಡಿ 2739 ಬರುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಕಂಡಿಡ್ಕೊಂಡು ಆಯ್ತು. ಸೊ ಇಷ್ಟೇ ನೀವು ಪ್ರೋಸೆಸ್ 1 2 3 ಅಕೌಂಟ್ ಅಲ್ಲಿ ಮಾಡೋದು. ನೀವು ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಫಸ್ಟ್ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್, ಆಮೇಲೆ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಮಾಡ್ತೀರಾ, ನಾರ್ಮಲ್ ಲಾಸ್. ಇದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಗೆ ಕಳಿಸುವಂತ ಯೂನಿಟ್ಸ್ ಮಾತ್ರ. ಇದಾದ್ಮೇಲೆ ನೆಕ್ಸ್ಟ್ 5th ಸ್ಟೆಪ್ ಅಬ್ನಾರ್ಮಲ್ ಲಾಸ್ ಇಲ್ಲ ಅಬ್ನಾರ್ಮಲ್ ಗೇನ್ ನ ಕಂಡಿಡ್ಕೋತೀರಾ, ಫಾರ್ಮುಲಾ ಹಾಕೋತೀರಾ, ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ತೀರಾ. ಸೊ ಇಷ್ಟನ್ನು ಕೂಡ ನೀವು ಲೈಕ್ ಪ್ರೋಸೆಸ್ 1 2 3 ಅಕೌಂಟ್ ಅಲ್ಲಿ ಮಾಡುವಂತದ್ದು. ಈ ಕ್ವೆಶನ್ ಅಲ್ಲಿ ನಿಮ್ಗೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕೇಳಿದ್ದಾರೆ. ಅಬ್ನಾರ್ಮಲ್ ಲಾಸ್ ಮಾಡ್ಬೇಕು, ಗೇನು ಮಾಡ್ಬೇಕು. ಯಾವ ಅಕೌಂಟ್ ಅಲ್ಲಿ ಲಾಸ್ ಬಂದಿದೆ? ಪ್ರೋಸೆಸ್ 2 ಅಲ್ಲಿ. ಪ್ರೋಸೆಸ್ 2 ಅಲ್ಲಿ ಲಾಸ್ ಅಂತ ಇದೆ. ಬೈ ನಾರ್ಮಲ್ ಲಾಸ್. ಬೈ ಇರೋದೇನಾಗುತ್ತೆ 2. ಬೈ ಇರೋದೇನಾಗುತ್ತೆ 2 2
ಪ್ರೋಸೆಸ್ ಟು ಅಕೌಂಟ್ ಅಂತ ಬರ್ಕೋತೀರಾ. ಟು ಪ್ರೋಸೆಸ್ ಟು ಅಕೌಂಟ್ ಅಂತ ಬರ್ಕೊಂತೀರಾ. 15,600 ಅಂತ ಬರ್ಕೋತೀರಾ. ಅಲ್ಲಿ ಏನಿದೆ ಆಸ್ ಇಟ್ ಈಸ್ ಅದನ್ನೇ ಬರ್ಕೋತೀರಾ. ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸೇಲ್ಸ್ ಎಷ್ಟಿದೆ 15 ಅಂತ ಬರ್ಕೋತೀರಾ. ಈ ಅಮೌಂಟ್ ಹೇಗೆ ಅಂತಂದ್ರೆ ಅಬ್ನಾರ್ಮಲ್ ಲಾಸ್ ಆಗಿರೋದ್ರಲ್ಲಿ ಸೇಲ್ ಯೂನಿಟ್ಸ್ ಎಷ್ಟಿತ್ತು, ನಾರ್ಮಲ್ ಲಾಸ್ ಅಂತ ಮಾಡ್ಕೊಂಡಿರ್ತೀರಲ್ಲ, ಇದ್ರಲ್ಲಿ ಎಷ್ಟಿದೆ 8, ಅದನ್ನ ತಗೋಬೇಕು. ನಾರ್ಮಲ್ ಲಾಸ್ ಅಲ್ಲಿ ಇರುತ್ತಲ್ಲ ಸೇಲ್ ವ್ಯಾಲ್ಯೂ 8, ಅದನ್ನ ತಗೋಬೇಕು. ಸೊ ನೀವೇನ್ ಮಾಡ್ತೀರಾ, 15 into 8 is 120. ಈಗ ಯಾವ ಸೈಡ್ ಜಾಸ್ತಿ ಇದೆ ನೋಡಿ, ಡೆಬಿಟ್ ಸೈಡ್ ಅಲ್ಲೇ ಜಾಸ್ತಿ ಇರುತ್ತೆ. 15,600 ಬರ್ಕೋತೀರಾ. 15 minus 15 ನಿಲ್. 600 minus 120 is 480. ಈ 480 ಬಂದು ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. 480 ಬಂದು ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ನೀವು ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡ್ಬೇಕು. ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಲ್ಲಿ 2 ಇತ್ತು ಅಂದ್ರೆ ಏನಾಗುತ್ತೆ, ಇಲ್ಲಿ ಬೈ ಆಗುತ್ತೆ. ಸೊ ಆಸ್ ಇಟ್ ಈಸ್ ಅಲ್ಲಿ ಏನಿದೆ ಅದನ್ನ ಬರ್ಕೋತೀರಾ. ಇಲ್ಲಿ 2 ಸೇಲ್ಸ್ ಅಂತ ಬರಲ್ಲ, 2 ನಾರ್ಮಲ್ ವೇಸ್ಟೇಜ್ ಅಂತ ಬರ್ಕೋತೀರಾ. ಎಷ್ಟು, 36 ಇಂಟು ಇದ್ರದ್ದು ಸೇಲ್ ವ್ಯಾಲ್ಯೂ ಎಷ್ಟಿದೆ 10 ಇದೆ. ಸೊ 36 into 10 ಅಂದ್ರೆ 360. ಸೊ ಇವಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 36,2739 36,2739 ಮಾಡ್ತೀರಾ. 36 minus 36 ನಿಲ್. 2739 minus 360 ಮಾಡಿದ್ರೆ 2379. ಸೊ ಇದು ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರ್ಕೋತೀರಾ. ಸೊ ಇದು ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡೋದು. 2 ಅಕೌಂಟ್ ಇತ್ತು ಅಂದ್ರೆ ಎರಡು ಅಕೌಂಟ್ಗೂ ಒಂದೇ ಇದ್ರಲ್ಲೇ ಮಾಡ್ಬೇಕಾಗುತ್ತೆ. ಸೊ ಇದೇ ತರ ಕಾಂಟ್ರಾಕ್ಟ್ ಅಕೌಂಟ್ ಇಂದು ಕ್ವೆಶನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ 6 lakh, ರಾ ಮೆಟೀರಿಯಲ್ಸ್ 1,20,000, ವೇಜಸ್ 1,60,000, ಸಬ್ ಕಾಂಟ್ರಾಕ್ಟ್ 5,000, ಪ್ಲಾಂಟ್ 20,000, ಜನರಲ್ ಎಕ್ಸ್ಪೆನ್ಸಸ್ 7,600, ಮೆಟೀರಿಯಲ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಎಂಡ್ ಆಫ್ ದ ಇಯರ್ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ 2,40,000 being 80% of work certified. ವ್ಯಾಲ್ಯೂ ಆಫ್ ಮೆಟೀರಿಯಲ್ ಅನ್ಯೂಸ್ಡ್ ಅಟ್ ದ ಎಂಡ್ ಆಫ್ ದ ಇಯರ್ ಕೊಟ್ಟಿದ್ದಾರೆ. ಪ್ಲಾಂಟ್ ಇಸ್ ಟು ಬಿ ಡಿಪ್ರಿಸಿಯೇಟೆಡ್ ಅಟ್ 20% ಕೊಟ್ಟಿದ್ದಾರೆ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಹೇಗೆ ಅಂತ ಅಂದ್ಬಿಟ್ಟು ನಾನು ಸಪರೇಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ನಿ. ಸೊ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ದಯವಿಟ್ಟು ಆ ಕ್ವೆಶನ್ ನ ನೋಡಿ. ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಂತಾನೆ ಇದೆ. ಸುಮ್ನೆ ಇದನ್ನ ಮಾಡಿ ಲೈಕ್ ಬೇರೆ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಡಿಲೇ ಆಗೋಂಥದ್ದು ಬೇಡ. ಸೊ ನೀವು ವಿಡಿಯೋ ಸ್ವಲ್ಪನೇ ನೋಡೋ ಅಂತದ್ದು ಅನ್ನೋದು ಗೊತ್ತು. ಸೊ ಈ ಕಂಪ್ಲೀಟ್ ಕಾಂಟ್ರಾಕ್ಟ್ ಅಕೌಂಟ್ ಬಗ್ಗೆ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಸಪರೇಟ್ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ ಸ್ಟೂಡೆಂಟ್ಸ್. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಇಲ್ಲಿ RS ಟ್ರಾನ್ಸ್ಪೋರ್ಟ್ ಕಂಪನಿ ಇಸ್ ರನ್ನಿಂಗ್ 6 buses between 2 towns 75 kilometer apart. ಸೀಟಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. ಫಾರ್ ದ ಮಂತ್ ಆಫ್ ಜೂನ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ಆಫ್ ಆಲ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿ. ಸೊ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಆಪರೇಟಿಂಗ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಆಪರೇಟಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ನಾವು ಲೈಕ್ ಟೋಟಲ್ ಕಿಲೋಮೀಟರ್ ನ ಮಾಡೋಣ. ಟೋಟಲ್ ಕಿಲೋಮೀಟರ್ ಗೆ ಫಾರ್ಮುಲಾ ಇದೆ, ಯಾವಾಗ್ಲೂ ಕೂಡ ಇದೇನೆ. Number of bus into number of days into distance into number of trips. Number of bus 6, days 30 days ಅಂತ ಕೊಟ್ಟಿದ್ದಾರೆ. ಜೂನ್ ಅಂತಂದ್ರೆ 30 days, ಡಿಸ್ಟೆನ್ಸ್ 75, ಟ್ರಿಪ್ಸ್ ಹೋಗ್ಲಿಕ್ಕೆ 1 ಟ್ರಿಪ್ ಬರ್ಲಿಕ್ಕೆ 1 ಟ್ರಿಪ್ ನಂಬರ್ ಆಫ್ ಟ್ರಿಪ್ಸ್ ಎಷ್ಟಾಗುತ್ತೆ 2. ಸೊ ಟೋಟಲ್ ಕಿಲೋಮೀಟರ್ ಬಂದು 27,000. ನೆಕ್ಸ್ಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, ನಂಬರ್ ಆಫ್ ಬಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಡಿಸ್ಟೆನ್ಸ್ ಇಂಟು ಟ್ರಿಪ್ಸ್ ಇಂಟು ಸೀಟಿಂಗ್ ಕೆಪಾಸಿಟಿ ಇಂಟು ಆಕ್ಚುಲ್ ಯೂಟಿಲೈಸ್ಡ್. ಸೊ 6 buses 30 days 75 kilometer, ನಂಬರ್ ಆಫ್ ಟ್ರಿಪ್ಸ್ 2 ಅಂತ ಬರ್ಕೋಬೇಕು. ಸೀಟಿಂಗ್ ಕೆಪಾಸಿಟಿ 40, ಆಕ್ಚುಲ್ ಯೂಟಿಲೈಸ್ಡ್ 80%. ಸೊ ಎಷ್ಟು ಬರುತ್ತೆ 8,64,000. ಸೊ ಇದಾದ್ಮೇಲೆ ನೀವು ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ. ಸೊ ಇಲ್ಲಿ ಯಾವ್ದು ಫಿಕ್ಸ್ಡ್ ಯಾವ್ದು ವೇರಿಯಬಲ್ ಅಂತ ಡಿವೈಡ್ ಮಾಡ್ಕೊಂತ ಬರೋಣ. ವೇಜಸ್ ಡ್ರೈವರ್ಸ್ ಕಂಡಕ್ಟರ್ಸ್ ಇದು ಅಂತ ಬಂದು ಫಿಕ್ಸ್ಡ್ ಎಫ್ ಅಂತ ಬರಿತೀನಿ. ಸ್ಯಾಲರೀಸ್ ಅಂತಂದ್ರೆ ಫಿಕ್ಸ್ಡ್ ಅಂತಂದ್ರೆ ಇದೇ ಇರುತ್ತೆ, ಏನ್ ಚೇಂಜ್ ಆಗಲ್ಲ. ಡೀಸೆಲ್ ಆಯಿಲ್ ಅಂತಾರೆ ವೇರಿಯಬಲ್. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಏನಾಗುತ್ತೆ ವೇರಿಯಬಲ್. ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ ಫಿಕ್ಸ್ಡ್. ಇಲ್ಲಿ ಪರ್ ಆನಮ್ ಪರ್ ಮಂತ್ ಅಂತ ಏನು ಕೊಡದಲ್ಲೇ ಇದ್ದಾಗ ನೀವು ಹಂಗೆ ತಗೋತೀರಾ. ಪರ್ ಮಂತ್ ಅಂತ ಕೊಟ್ಟಿದ್ರೆ ಆನಮ್ ಗೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಡಿಪ್ರಿಸಿಯೇಷನ್ ವೇರಿಯಬಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಿಕ್ಸ್ಡ್. ಸೊ ಈಗ ಈ ಅಮೌಂಟ್ ನ ನಾವಿಲ್ಲಿ ಹಾಕೊಳ್ಳೋಣ. ಯಾವ್ದು ಫಿಕ್ಸ್ಡ್ ಅಲ್ಲಿ ಅಂತಾರೆ. ವೇಜಸ್ ಆಫ್ ಡ್ರೈವರ್ಸ್ 3,600, ಸ್ಯಾಲರಿ 1,500, ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ 2,400, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 3,000. ಸೊ ಇಷ್ಟನ್ನು ಕೂಡ ಆಡ್ ಮಾಡ್ತಾರೆ. ಆಡ್ ಮಾಡಿದಾಗ ಟೋಟಲ್ 10,500. ನೆಕ್ಸ್ಟ್ ವೇರಿಯಬಲ್ ಆರ್ ರನ್ನಿಂಗ್ ಚಾರ್ಜಸ್, ಡೀಸೆಲ್ ಮತ್ತೆ ಆಯಿಲ್ ವೇರಿಯಬಲ್, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ವೇರಿಯಬಲ್, ಡಿಪ್ರಿಸಿಯೇಷನ್ ವೇರಿಯಬಲ್. ಸೊ ಇಷ್ಟನ್ನು ಕೂಡ ಬರ್ಕೊಂಡು ಟೋಟಲ್ ಬಿ. ನೆಕ್ಸ್ಟ್ ಗ್ರ್ಯಾಂಡ್ ಟೋಟಲ್ A plus B 10,500 plus 15,420 ಮಾಡಿದ್ರೆ 25,920. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಕೇಳಿದರೆ ಕ್ವೆಶನ್ ಅಲ್ಲಿ ನೀವು ಅದನ್ನೇ ಮಾಡ್ಬೇಕಾಗುತ್ತೆ. 25,920 ಡಿವೈಡೆಡ್ ಬೈ 8,64,000 ಏನಂತಂದ್ರೆ ಇದು ಪ್ಯಾಸೆಂಜರ್ ಕಿಲೋಮೀಟರ್ 8,64,000.
ಅದರಿಂದ ಡಿವೈಡ್ ಮಾಡ್ಬೇಕಾಗುತ್ತೆ. ಅಲ್ಲಿ ಕಾಸ್ಟ್ ಮಾತ್ರ ಕೇಳಿದ್ರೆ ಇದನ್ನ ತಗೋತಾ ಇದ್ರಿ, ಕಿಲೋಮೀಟರ್ ಮಾತ್ರ ಕೇಳಿದ್ರೆ ಇಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ ಇಡೋದ್ರಿಂದ 8,64,000 ತಗೊಂತೀರಾ. ಸೊ ಇವಾಗ 0.03 ವಿಲ್ ಬಿ ದ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಇದು ಕಾನ್ಸೆಪ್ಟ್ ವೈಸ್ ಒಂದು ಪ್ರೋಸೆಸ್ ಕಾಸ್ಟಿಂಗ್, ಇನ್ನೊಂದು ಜಾಬ್ ಕಾಸ್ಟ್ ಶೀಟು, ಅದಾದ್ಮೇಲೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ನಿಮ್ಗೆ ಹೇಳಿದ್ನಲ್ಲ, ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಇದಾದ್ಮೇಲೆ ಆಪರೇಟಿಂಗ್ ಕಾಸ್ಟಿಂಗ್, ಇಷ್ಟು ಕೂಡ ನಿಮ್ಗೆ ಸೆಕ್ಷನ್ ಸಿ ಅಲ್ಲಿ ಇದೇ ತರ ಕೇಳುವಂತ ಕ್ವೆಶನ್ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.